Hi guys, welcome back to Miss Kyla YouTube channel. ನಮ್ಮ ಕರ್ನಾಟಕವು ಜಾನಪದ ನೃತ್ಯ ಹಾಗೂ ಜಾನಪದ ಸಂಗೀತದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಮೂಡಲ್ ಕುಂದಾಲಿ ಕೆರೆ ನೋಡೋರು ಪನ್ನೈಪುಗ ಮೂಡಿ ಪನ್ನಾಡು ಜೋಡಿರ ಈ ಜಾನಪದ ಸಂಗೀತದಲ್ಲಿರೋ ಮೂಡಲ್ ಕುಣಿಗಲ್ ಕೆರೆ ಪ್ರಸ್ತುತವಾಗಿ ನಿರ್ಮಿಸಿರುವಂತಹ ಕುಣಿಗಲ್ ಕೆರೆ ಏರಿ ಮೇಲಿರೋ ಪಾರ್ಕ್ ತುಂಬಾನೇ ಸುಂದರವಾಗಿದೆ. ನಮ್ಮ ಕುಣಿಗಲ್ ಕೆರೆ ಎಂಟ್ರಿ ಕೊಡ್ತಿದ್ದಂಗೆ ಮೊದಲು ಸಿಗೋದೆ ನಮ್ಮ ಬಾಸ್ಗೊಂದು ದೊಡ್ಡ ನಮಸ್ಕಾರ ಹಾಕೊಂಡು ಹಾಗೆ ಟರ್ನ್ ಮಾಡಿದೆ. ಪಕ್ಕದಲ್ಲಿ ಇನ್ನೂ 2 ಶಿವನ ದೇವಸ್ಥಾನ ಇದೆ. ಸೊ ಒಳಗೆ ಹೋಗೋಕ್ಕಾಗಲಿಲ್ಲ, ಇಲ್ಲಿಂದಾನೇ ಕೈ ಮುಗಿದೆ. ಸೊ ಹಂಗೆ ಕೈ ಮುಗಿಬೇಕಾದ್ರೆ ಇಲ್ಲಿ ಚಿಕ್ಕದು ನಾಗರ ಶಿಲೆ ಇತ್ತು. ನನಗೆ ಚಿಕ್ಕ ವಯಸ್ಸಿಂದ ಈ ಥರ ಶಿಲೆಗಳನ್ನ ನೋಡ್ಬೇಕಂತ ಆಸೆ ಇತ್ತು. ನಮ್ಮಮ್ಮ ಬಿಡ್ತಿರ್ಲಿಲ್ಲ. ಅಕ್ಕಪಕ್ಕ ಯಾರು ಇಲ್ಲದೆ ಇರೋ ಕಾರಣ ನಾನು ಫುಲ್ಲು ಟಚ್ ಮಾಡಿ ಫೀಲ್ ಮಾಡಿ ಈ ಶಿಲೆಗಳನ್ನ ಮುಟ್ಟಿದೆ, ಆದರೆ ವಿಡಿಯೋ ಮಾಡಿಲ್ಲ. ಹಾಗೆ ನೋಡ್ಬೇಕಾದ್ರೆ ಪಕ್ಕದಲ್ಲಿ ಬಾವಿ ಕಾಣಿಸ್ತು. ಬಾವಿ ಇದೆಯಲ್ಲ, ಏನಿದು ಅಂತ ನೋಡೋಣ ಅಂತ ಹೋದೆ. ಸೊ ಅಲ್ಲಿ ನೀರಿನ ಸೌಂಡ್ ಆಯ್ತು. ನೀರು ಹಾಗೆ ಬರ್ತಿದ್ಯಾ ಅಂತ ಬಗ್ಗೆ ನೋಡಿದ್ರೆ ಅಲ್ಲಿ ಪೈಪಲ್ಲಿಂದ ಬರ್ತಾ ಇತ್ತು. ಸುಮಾರು ಬೆಳಗಿನ ಜಾವ 5ರಿಂದ 8 ಗಂಟೆ ಒಳಗೆ ಇಲ್ಲಿ ನೋಡಿದ್ರೆ ಇಬ್ಬನಿ ತುಂಬಿರುತ್ತೆ. ಸುತ್ತಮುತ್ತ ಹಸಿರಿನಿಂದ ತುಂಬಿದೆ. ಕೆರೆ ನೀರಿನ ಶಬ್ದ ಹಬ್ಬ ಕೇಳ್ತಾ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅನ್ಸುತ್ತೆ. ಟೈಮ್ ಹೋಗೋದು ಸಹ ನಮಗ್ ಗೊತ್ತಾಗಲ್ಲ. ಇಲ್ಲಿ ನಾವು ತುಂಬಾ ಡಿಫ್ರೆಂಟ್ ಆಗಿ ಕಲರ್ಫುಲ್ ಆಗಿರೋ ಹೂಗಳನ್ನ ನೋಡ್ಬೋದು. ಒಂದ್ ಫ್ಲವರ್ಸ್ ಅಂತೂ ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಈ ಚಿಕ್ಕ ಫ್ಲವರ್, ಇದ್ರಲ್ಲೇನೆ ಇದು ದೊಡ್ಡ ಫ್ಲವರ್, ಎಷ್ಟು ಚೆನ್ನಾಗಿದೆ ನೋಡಿ. ನಾನಂತೂ ಸ್ವಲ್ಪ ಫ್ಲವರ್ಸ್ನ ಕಿತ್ಕೊಂಡಿದ್ದೀನಿ. ದಯವಿಟ್ಟು ನೀವು ಬಂದಾಗ ಈ ಥರ ಕೆಲಸ ಮಾಡಬೇಡಿ. ಮನುಷ್ಯನ ಮಾತ್ರ ಅವಶ್ಯಕತೆಗೆ ತಕ್ಕ ಹಾಗೆ ಉಪಯೋಗಿಸ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ದೇವ್ರಿಗೆ ಈ ರೀತಿ ಮಾಡಿದವರು ನಮಗೆ ಮಾಡದೇ ಇರ್ತಾರ. ಈಗ ಅನ್ಕೊಂಡು ಮುಂದೆ ಹೋದೆ. ಇಲ್ಲಿ ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ನನ್ ದುರದೃಷ್ಟ ನೋಡಿ, ಗೇಟ್ ಲಾಕ್ ಆಗಿದೆ. ಗೇಟ್ ಲಾಕ್ ಆಗಿದ್ರು ಪರವಾಗಿಲ್ಲ, ಕೈ ತೋರ್ಸಾದ್ರೂ ನಾನು ವಿಡಿಯೋ ಮಾಡಲೇಬೇಕು ಅಂತ ಟ್ರೈ ಮಾಡಿದೆ. ಆ್ಯಂಡ್ ನೋಡಿ, ಇದು ವ್ಯೂ ಪಾಯಿಂಟ್ ಹೇಗಿದೆ. ಇಲ್ಲಿ ಗಂಗಮ್ಮ ತಾಯಿ ಪೂಜೆ ಮಾಡ್ತಾರೆ. ಇವತ್ತು ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಯಾವಾಗಲೂ ಓಪನ್ ಇರ್ತಿತ್ತು, ನಾನು ಬರ್ತೀನಿ ಅಂತಲೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಮುಂದೆ ಹೋಗ್ತಿದ್ರೆ ಗುರು ತಣ್ಣ ಗಾಳಿ ಬೀಸ್ತಾ ಇದೆ. ಎಷ್ಟು ತಣ್ಣ ಗಾಳಿ ಬೀಸುತ್ತೆ ಗೊತ್ತಾ ಇಲ್ಲಿ. ಹಾಗೆ ಮುಂದೆ ಬಂದೆ, ಇಲ್ಲಿರೋ ವಿಗ್ರಹಗಳನ್ನ ನೋಡಿ ಕಳೆದೋಗ್ಬಿಟ್ಟೆ. ಇದು ನನ್ನ ಫೇವ್ರೆಟ್. ಇದಕ್ಕೂ ಮುಂಚೆ ಇಲ್ಲಿಗೆ ಬಂದಾಗ ತುಂಬಾ ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ಇವಾಗ ನಾನು ಒಬ್ಬಳೇ ಬಂದಿರೋದ್ರಿಂದ ಫೋಟೋ ತಗೊಳ್ಳೋದಕ್ಕೆ ಹಾಗೆಲ್ಲ. ಇಲ್ಲಿ ನೋಡಿ ಕುಣಿಗಲ್ ಕಿಂಬರ್ಲಿ. ಯಾಕೋ ಗೊತ್ತಿಲ್ಲ ಮುಟ್ಟಬೇಕು ಅನ್ನಿಸ್ತು. ಮುಟ್ಟೋಣ ಅಂತ ಹೋದೆ. ಗುರು ಮುಟ್ಟಿದ್ರೆ ನಿಜವಾಗ್ಲೂ ಮುಟ್ತಿದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಯಾಕಂದರೆ ಆ ನರ ಹೆಂಗೆ ಹೋಗಿದೆಯೋ ಹಾಗೆ ಟಚ್ ಫೀಲ್ ಕೊಡುತ್ತೆ. ಇಲ್ಲಿ ತುಂಬಾನೇ ನಾಗರ ದೇವರಿದೆ. ಒಂದೊಂದು ಹೆಜ್ಜೆಗೂ ನಾವು ಒಂದೊಂದು ನಾಗರ ಶಿಲೆನ ನೋಡ್ಬೋದು. ಇದು ಶ್ರೀ ಸೋಮೇಶ್ವರ ದೇವಸ್ಥಾನ. ಒಳಗಡೆ ಹೇಗಿದೆ ಅಂತ ನಾನು ಯಾವತ್ತೂ ನೋಡಿಲ್ಲ, ನೋಡೋ ಅವಕಾಶ ಸಿಕ್ಕಿಲ್ಲ. ನನ್ನ ಅದೃಷ್ಟ ನೋಡಿ, ಇದು ಒಂದು ಡೋರ್ ಓಪನ್ ಮಾಡಿದ್ದಾರೆ. ನಾನು ತುಂಬಾ ಸಲ ಕುಣಿಗಲ್ ಕೆರೆಗೆ ಬಂದಿದ್ದೀನಿ, ಆದ್ರೆ ಇಲ್ಲಿ ಈ ತರ ಲಿಂಗ ಇದೆ ಅಂತ ನಾನು ನೋಡೇ ಇರಲಿಲ್ಲ. ಇವತ್ತೇ ಮೊದಲು ನೋಡಿದ್ದು. ನನಗೆ ಲಿಂಗ ಅಂದ್ರೆ ತುಂಬಾ ಇಷ್ಟ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕು ಅನ್ನಿಸ್ತಾ ಇದೆ. ಶಿವ ಎಲ್ಲಿರ್ತಾನೋ ನಂದಿ ಅಲ್ಲೇ ಇರಬೇಕಲ್ವಾ. ಸೊ ನಾನು ತುಂಬ ಕಡೆ ನೋಡಿದ್ದೀನಿ, ನಂದಿ 2 ಕಿವಿ ಸಂದಿಯಿಂದ ಶಿವನ ದರ್ಶನ ಮಾಡ್ತಾರೆ ಅಂತ. ನಿಮಗೂ ದರ್ಶನ ತೋರಿಸ್ತೀನಿ. ಹೀಗೆ ಮುಂದೆ ಹೋಗಬೇಕಾದ್ರೆ ಇಲ್ಲೊಂದು ವಿಗ್ರಹ ಕಾಣಿಸ್ತು. ಇದು ಯಾವ ದೇವರು ಏನು ಹೆಸರು ಗೊತ್ತಿಲ್ಲ, ಬಟ್ ಒಂದು ಹೆಣ್ಣು ದೇವರು ಗಂಡು ದೇವರು ಅನ್ನೋದು ಮಾತ್ರ ಗೊತ್ತಾಯಿತು. ಬಟ್ ಕೆತ್ತನೆ ತುಂಬ ಚೆನ್ನಾಗಿದೆ. ಅಲ್ಲೂ ಅಕ್ಕಪಕ್ಕ ನೋಡಿದ್ರೆ ನಾಗರ ಶಿಲೆನೇ ಇದೆ. ಇದಿಷ್ಟು ಕೆರೆ ಮೇಲ್ಗಡೆ ಇರೋ ದೇವಸ್ಥಾನದ ಬಗ್ಗೆ ಆಯಿತು. ಸೊ ಇವಾಗ ಕೆರೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ನಮ್ಮ ಕುಣಿಗಲ್ನ ನರ್ತನಪುರಿ ಅಂತ ಕರೀತಾ ಇದ್ರು. ನರ್ತನಪುರಿ ಅಂತ ಕರೆದ ಆದಮೇಲೆ ಕುಣಿಯುವ ಕಲ್ ಅಂತ ಕರೆದ್ರು. ಕುಣಿಯುವ ಕಲ್ ಕಾಲಕ್ರಮೇಣ ಕುಣಿಕಲ್ ಅಂತ ಆಯಿತು. ಆಡು ಭಾಷೆಯಲ್ಲಿ ಮಾತಿಂದ ಮಾತಿಗೆ ತೊದಲಿ ಕುಣಿಕಲ್ ಆಯಿತು. ಕುಣಿಕಲ್ ಇವಾಗ ಕುಣಿಗಲ್ಲಾಗಿ ಮುಂದುವರೆದಿದೆ. ಇದು ನಮ್ಮ ಊರಿನ ಹೆಸರಾಯಿತು. ನಮ್ಮ ಊರಿನ ಕೆರೆ ಬಗ್ಗೆ ಹೇಳೋ ವಿಷಯ. ನಮ್ಮ ಊರಿನ ಕೆರೆ ಅಂದರೆ ನಮ್ಮ ಕುಣಿಗಲ್ ಕೆರೆ ಹೇಗೆ ನಿರ್ಮಾಣ ಆಯಿತು ಅನ್ನೋದನ್ನು ಹೇಳ್ತೀನಿ. ಈ ಕೆರೆನ ನಿರ್ಮಾಣ ಆಗೋಕ್ಕೂ ಮುಂಚೆ ಈ ಜಾಗ ಒಂದು ಕಾಡು ಮತ್ತು ಈಚಲು ಮರಗಳಿಂದ ಕೂಡಿತ್ತು ಅಂತ ಹೇಳ್ತಾರೆ. ಈ ಕಾಡಿನ ಒಳಗಡೆ ಹಿಂದೆ ಶಿವಗಂಗೆ ಬೆಟ್ಟ ಏನಿದೆ, ಆ ಶಿವಗಂಗೆ ಬೆಟ್ಟದಿಂದ ನಳಿನಿ ಮತ್ತು ನಾಗಿಣಿ
ಅನ್ನೋ ಹೆಸರಿನ 2 ನದಿಗಳು ಹರಿದು ಬರ್ತಿದ್ವಂತೆ. ಇದನ್ನ ಗಂಗರು ನೋಡಿದ್ರಂತೆ. ಆ ಗಂಗರು ಈ ಸ್ಥಳದಲ್ಲಿ ಕೆರೆನ ನಿರ್ಮಾಣ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಈ ಕೆಲಸನ ಶಿವಗಂಗೆಯ ಮೂಲ ನಿವಾಸಿಯಾಗಿರುವಂತಹ ಕೊತ್ತಪ್ಪ ಅನ್ನೋ ಪಾಳೆಗಾರರಿಗೆ ವಹಿಸ್ತಾರೆ. ಆ ಕೊತ್ತಪ್ಪ ಅನ್ನೋರು ಬರ್ತಾರೆ, ನಮ್ಮ ಕುಣಿಗಲ್ ಕೆರೆ ವೀಕ್ಷಣೆ ಮಾಡ್ತಾರೆ ಈ ಕಾಡತ್ರ. ಸೊ ಇಲ್ಲಿ ಮಾಡ್ಬೋದು ಕೆರೆನ ಅನ್ನೋದನ್ನ ಖಚಿತಪಡಿಸ್ಕೊಳ್ತಾರೆ. ಸುಮಾರು ದೂರದ ಊರಿಂದ ಅಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕರನ್ನ ಕರ್ಕೊಂಡು ಬರ್ತಾರೆ. ಹಾಗೆ ಕರ್ಕೊಂಡು ಬಂದು ಸುಮಾರು ವರ್ಷಗಳ ಕಾಲ ಈ ಕೆಲಸನ ಮಾಡ್ತಾರೆ. ಬಿಕಾಸ್ ಏನಕ್ಕಂದ್ರೆ ತುಂಬ ಚಿಕ್ಕ ಕೆರೆ ಏನಲ್ಲ ನಮ್ಮದು, 1030 ಎಕರೆ. ಕೊತ್ತಪ್ಪ ಅವರು ಕೆರೆನ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಮೊದಲು ಕೆರೆ ಏರಿನ ನಿರ್ಮಾಣ ಮಾಡಬೇಕಲ್ವಾ. ಸೊ ಏರಿ ಕಟ್ಟೋದಕ್ಕೆ ಅವರು ಅಲ್ಲೇ ಇರೋವಂತಹ ಕರೆ ಕಲ್ಲುಗಳನ್ನ ಉಪಯೋಗಿಸ್ಕೊಳ್ತಾರೆ. ಇಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕರ ಜೊತೆಗೆ ಅದೇ ಕಾಡಿನಲ್ಲಿರುವಂತಹ ಕಾಡು ಕೋಣಗಳನ್ನ ಉಪಯೋಗಿಸ್ಕೊಂಡು ಆ ಕೆರೆ ಏರಿಯನ್ನ ಮತ್ತೆ ಆ ಕೆರೆನ ಕಟ್ಟಿದ್ದಾರೆ ಅನ್ನೋ ಮಾತಿದೆ. ಕುಣಿಗಲ್ ಕೆರೆ ಪಕ್ಕದಲ್ಲಿ ಕೊತ್ಗೆರೆ ಅನ್ನೋ ಗ್ರಾಮ ಇದೆ. ಈ ಗ್ರಾಮನೂ ಸಹ ಇವರೇ ನಿರ್ಮಾಣ ಮಾಡಿರೋ ಅನ್ನೋ ವಾಡಿಕೆ ಇದೆ. ಸೊ ಗಂಗರು ಹೇಳ್ದಾಗೆ ಅವರು ಕೆರೆ ನಿರ್ಮಾಣ ಮಾಡ್ತಾರೆ. ಅದ್ರ ಜೊತೆಗೆ ಅದೇ ಕೆರೆ ಪಕ್ಕದಲ್ಲಿ ಅಂದರೆ 800 ಮೀಟ್ರ್ ಪಕ್ಕದಲ್ಲಿ ಮತ್ತೊಂದು ಕೆರೆನ ಕಟ್ಟಬೇಕು ಅನ್ಕೊಂತಾರೆ ಇವರು. ಸೊ ಅದ್ರ ಪ್ರಕಾರ ಅಲ್ಲಿ ಇನ್ನೊಂದು ಏರಿನೂ ಸಹ ನಿರ್ಮಾಣ ಮಾಡ್ತಾರೆ. ಒಂದಿನ ಹೀಗೆ ಇವರು ಕೆರೆನ ತುಂಬ ದೂರದಿಂದ ನೋಡಬೇಕು ಅನ್ನೋ ಉದ್ದೇಶಕ್ಕೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ಮೇಲೆ ಹೋಗ್ತಾರೆ. ಸೊ ಬೆಟ್ಟದ ಮೇಲಿಂದ ನೋಡಿದಾಗ ಇವ್ರಿಗೆ ಒಂದು ಐಡಿಯಾ ಬರುತ್ತೆ. ಏನಂತ ಹೇಳಿದ್ರೆ ಈ 2 ಕೆರೆನ ಒಟ್ಟಿಗೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಇವ್ರಿಗೆ ಅನ್ಸುತ್ತೆ. ಸೊ ಅಲ್ಲಿಂದ ಬಂದು ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಒಂದು ಆದೇಶನ ನೀಡ್ತಾರೆ. ಏನು ಆದೇಶ ಅಂತ ಹೇಳಿದ್ರೆ 2 ಕೆರೆನ ಒಟ್ಟಿಗೆ ನೀವು ಮಾಡಬೇಕು ಅಂತೇಳಿ. ಆದರೆ ಈ ಕೆಲಸಕ್ಕೆ ಕಾರ್ಮಿಕರು ಒಪ್ಕೊಳ್ಳೋದಿಲ್ಲ. ಬಿಕಾಸ್ ಅವರು ತುಂಬ ವರ್ಷಗಳಿಂದ ತಮ್ಮ ಕುಟುಂಬನ ಹೊರತುಪಡಿಸಿ ಇಲ್ಲೇ ಇರ್ತಾರೆ. ಸೊ ಹಾಗಾಗಿ ಮತ್ತೆ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಅದು ಕಟ್ಟೋದಕ್ಕೆ ಇಷ್ಟ ಇರಲ್ಲ, ಆಗಲ್ಲ ಅಂತ ಹೇಳ್ತಾರೆ. ಆದರೆ ಕಾರ್ಮಿಕರ ಮಾತನ್ನು ಕೊತ್ತಪ್ಪ ಅವರು ಕೇಳಲ್ಲ. ಸೊ ಇದರಿಂದ ಬೇಸತ್ತು ಬೇಜಾರಾಗಿರೋ ಕಾರ್ಮಿಕರು ಅದೇ ಕೆರೆ ಏರಿಯಾ ಹಿಂದೆ ಒಂದು ಸಾವಿನ ಹೊಂಡ ಅಂತ ತೋಡಿರ್ತಾರೆ. ಆ ಹೊಂಡದೊಳಗೆ ಇವ್ರನ್ನ ತಳ್ಳಿ ಸಾಯಿಸಿದ್ದಾರೆ ಅನ್ನೋ ಮಾತಿದೆ. ಸೊ ಇವ್ರು ಸತ್ತಿರೋ ಅಂತಹ ಜಾಗದಲ್ಲೇ ಇವ್ರದ್ದು ಸಮಾಧಿ ಮಾಡಿ ಹಾಗೆ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ಸಮಾಧಿ ಆ ದೇವಸ್ಥಾನ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ತೀನಿ ಇಷ್ಟು ದೊಡ್ಡ ಕೆರೆನ ಕಟ್ಟಿರೋ ಅಂತಹ ಕೊತ್ತಪ್ಪ ಅವ್ರನ್ನ. ಸೊ ಆ ಟೈಮಲ್ಲಿ ಕೊತ್ತಪ್ಪ ಅವರು ಆ ಕೆರೆನ ನಿರ್ಮಾಣ ಮಾಡಿಲ್ಲ ಅಂದಿದ್ರೆ ಇಲ್ಲಿವರೆಗೂ ಯಾರೂ ಕಟ್ತಿರ್ಲಿಲ್ಲ ಅನ್ಸುತ್ತೆ. ಅಷ್ಟು ದೊಡ್ಡ ಕೆರೆನ ಕಟ್ಟಿ ನಮಗೋಸ್ಕರ ಕೊಟ್ಟಿರೋದಕ್ಕೆ ಕೊತ್ತಪ್ಪ ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿರೋ ನಿಮಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.